ವಿಶೇಷ ವರದಿ. ವೀಕ್ಷಕರೇ, ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲು ಶಾಂತಿನಗರ ಲೇಔಟ್ನ ನಿವಾಸಿಯಾಗಿದ್ದ ರಿಷಾನ್ ರವರು ಜುಲೈ 25ರ ಶುಕ್ರವಾರದಂದು ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಚಿಕ್ಕ ವಯಸ್ಸಿನವರಾದ ಅವರು ನಮ್ಮನ್ನೆಲ್ಲ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ. ಈ ದುರ್ಘಟನೆಯಲ್ಲಿ ರಿಷಾನ್ ರವರ ಜೊತೆಗೂಡಿ ಇತರ 3 ಯುವಕರಾದ ರಾಕೀಬ್, ಅನೀಶ್, ನಿಹಾದ್ ಕೂಡ ಮೃತಪಟ್ಟಿದ್ದಾರೆ. ರಿಷಾನ್ 2001ರ ಮೇ 21ರಂದು ಅಜೀಜ್ ಹಾಗೂ ಶಾಹಿದಾ ಬಾನು ಅವರ ಮುದ್ದಿನ 2ನೇ ಮಗನಾಗಿ ಜನಿಸಿದರು. ಅವರು ಕಾವೇರಿ ಡಿಗ್ರಿ ಕಾಲೇಜು ಗೋಣಿಕೊಪ್ಪಲ್ನಲ್ಲಿ ತಮ್ಮ BCA ಪದವಿಯನ್ನ 2022ರಲ್ಲಿ ಮುಗಿಸಿದ್ರು. ಬಹುಮುಖ ಪ್ರತಿಭೆ ಹಾಗೂ ಸದಾ ಹಸನ್ಮುಖಿಯಾಗಿರುತ್ತಿದ್ದ ಇವರು ಮೈಸೂರಿನ ಬಾಲಗಂಗಾಧರನಾಥ ಸ್ವಾಮಿ ಕಾಲೇಜು BGSನಲ್ಲಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಎಲ್ಲರಿಗೂ ಸಹಾಯ ಮಾಡಲು ಮುಂದಾಗ್ತಿದ್ದಂತಹ ವ್ಯಕ್ತಿ. ಹಾಗೆಯೇ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಗೌರವಿಸುತ್ತಿದ್ದಂತಹ ವ್ಯಕ್ತಿ. ಅವರ ಜೀವನದಲ್ಲಿ ಕೌಶಲ್ಯ, ಉತ್ಸಾಹ, ಸೇವಾ ಭಾವನೆ ಇವು ಎಲ್ಲವೂ ತೂಕದಲ್ಲಿತ್ತು. ಅವರಿಗೆ ಸಂವಹನ ತಂಡದೊಂದಿಗೆ ಕೆಲಸ ಮಾಡುವ, ಬಹುಕಾರ್ಯ ನಿರ್ವಹಣೆ, ತೀರ್ಮಾನ ತೆಗೆದುಕೊಳ್ಳುವ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಅನೇಕ ಕೌಶಲ್ಯಗಳಿತ್ತು. ಇವರಿಗೆ 5ಕ್ಕೂ ಹೆಚ್ಚು ಭಾಷೆಗಳ ಜ್ಞಾನವಿತ್ತು. ಹಾಗೂ ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆತು ನಡೀತಾ ಇತ್ತು. ರಿಷಾನ್ ಅವರು ಕರುನಾಡು ಟಿವಿಯ ಸಂಸ್ಥಾಪಕರಾದ MD ಹನೀಫ್ ಅವರ ಅಕ್ಕನ ಮಗ ಹಾಗೂ ಕರುನಾಡು ಟಿವಿಯ CEO ಆದ ರಿಜ್ವಾನ್ ಅವರ ತಮ್ಮ. ಹಾಗೆಯೇ ಕರುನಾಡು ವಾಹಿನಿಯ ವ್ಯವಸ್ಥಾಪಕರಾಗಿದ್ದರು ಹಾಗೂ ವಾಹಿನಿಯ ಮುಖ್ಯ ತಂಡದ ಸದಸ್ಯರಾಗಿ ವಾಹಿನಿಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಇವರು ವರದಿಗಾರಿಕೆಯಲ್ಲೂ ಸಹ ತಮ್ಮದೇ ಆದ ಛಾಪು ಮೂಡಿಸಿದರು. ವಿಶೇಷವಾಗಿ ಕೊಡಗು ಜಿಲ್ಲೆಯ ಸುದ್ದಿಗಳನ್ನು ಪೂರೈಸ್ತಾ ಇದ್ದ ಒಬ್ಬ ಪ್ರಾಮಾಣಿಕ, ಉತ್ಸಾಹಿ ವರದಿಗಾರರಾಗಿದ್ದರು. ಅದೇ ರೀತಿ ಸಿಟಿಜನ್ ಲೇಬರ್ ವೆಲ್ಫೇರ್ ಆ್ಯಂಡ್ ಆಂಟಿ ಕರಪ್ಷನ್ ಕಮಿಟಿಯ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಸಹ ಆಗಿದ್ದರು. ಜುಲೈ 25ರಂದು ರಿಷಾನ್, ರಾಕೀಬ್, ಅನೀಶ್, ನಿಹಾದ್ ಈ 4 ಜನ ಕಾರಿನಲ್ಲಿ ಹರಕೆ ಪೂರೈಸಲು ಎಂದು ಮತ್ತು ಅವರ ಸ್ನೇಹಿತರೊಬ್ಬರು ದುಬೈಗೆ ಹೊರಡಬೇಕಾಗಿತ್ತು. ಹಾಗಾಗಿ ಟಿಕೆಟ್ ತರಲು ತೆರಳುತ್ತಿದ್ದ ಸಮಯದಲ್ಲಿ ಇನ್ನೇನು ನಮಾಜಿಗೆ ಸಮಯ ಆಯಿತು, ಹಾಗಾಗಿ ಮಸೀದಿಯಲ್ಲಿದೆ ಎಂದು ದಾರಿ ಹೋಕರನ್ನ ಕೇಳಿ ಮುಂದೆ ಹೋಗ್ತಿದ್ದಾಗ ಮಧ್ಯಾಹ್ನ ಸರಿಸುಮಾರು 12:41ರ ಸಮಯದಲ್ಲಿ KSRTC ಬಸ್ನ ಹಿಂದೆ ಸುಮಾರು 40ರಿಂದ 50ರ ವೇಗದಲ್ಲಿ ಪ್ರಯಾಣಿಸ್ತಾ ಇತ್ತು. ಆ ಸಮಯದಲ್ಲಿ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ದೇವರಕೊಲ್ಲಿಯ ಬಳಿ ಬಸ್ಸನ್ನು ಓವರ್ಟೇಕ್ ಮಾಡುವಾಗ ಅಚಾನಕ್ಕಾಗಿ ಎದುರಿನಿಂದ ಬಂದ ಲಾರಿಗೆ ಇವರ ಕಾರು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದ 4ವರು ಸ್ಥಳದಲ್ಲೇ ಅಸುನೀಗಿದ್ದಾರೆ. ಈ ಸಮಯದಲ್ಲಿ ಜೋರಾಗಿ ಮಳೆ ಬರುತ್ತಿತ್ತು ಎಂದು ಕೇಳಿ ಬಂದಿದೆ. ಅಪಘಾತ ನಡೆದ ಆ ಸಂಕಷ್ಟದ ಸಮಯದಲ್ಲಿ ಸ್ಥಳೀಯರಾದ ಹಾಗೂ ಸಂಪಾಜೆಯ ಆಂಬ್ಯುಲೆನ್ಸ್ ಚಾಲಕರಾದ ತಾಜುದ್ದೀನ್, ಶರತ್ ಕೀಲಾರು, ಅದೇ ರೀತಿ ಮಡಿಕೇರಿಯ ಶಾಸಕರಾದ ಪೊನ್ನಣ್ಣನವರು, ಸ್ಥಳೀಯ ಸಾರ್ವಜನಿಕರು, ಅಲ್ಲಿಯ ನಾಯಕರಾದ ಮೊಹಸಿನ್, ಅಮೀನ್, ಹಕೀಂ, ಚಾಯ್ ನಗರ್ ಚಾಂದ್ ಹುಸೇನ್ ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಮಾಡಿದಂತಹ ಒಂದೊಂದು ಸಹಾಯವು ಮಹತ್ವವಾದದ್ದು. ನಿಮಗೆಲ್ಲರಿಗೂ ನಮ್ಮ ಕರುನಾಡು ವಾಹಿನಿಯ CFO ಕವಿತಾ, PDO ರಾಘವೇಂದ್ರ, ಸಾಕಿಬ್ ತೌಸಿಫ್, ರಾಧಾ ಹಾಗೂ ಕರುನಾಡು ವಾಹಿನಿ ಬಳಗ ಚಿರಋಣಿಯಾಗಿದ್ದೇವೆ. ನಮ್ಮ ವಾಹಿನಿಯ ವ್ಯವಸ್ಥಾಪಕರು ಮತ್ತು 3 ಮಕ್ಕಳನ್ನು ಆಸ್ಪತ್ರೆಗೆ ಸಾಗಿಸಿ ನಂತರ ಅವರವರ ಮನೆಗೆ ತಲುಪಿಸಿದ ಈ ಒಂದು ಸೇವೆಯನ್ನು ನಾವು ಮತ್ತು ನೊಂದ ಕುಟುಂಬದವರು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಇವರೆಲ್ಲರ ಅಗಲಿಕೆ ಅವರ ಸ್ನೇಹಿತರು ಹಾಗೂ ಇಡೀ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಅವರ ನೆನಪುಗಳು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರ್ತವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ನೀಡಿ. ವೀಕ್ಷಕರೇ, ವಾಹನ ಚಲಾಯಿಸುವಾಗ, ಅದರಲ್ಲೂ ಮಳೆಗಾಲದಲ್ಲಿ
ಬಹಳ ಎಚ್ಚರಿಕೆಯಿಂದ ಇರಿ. ನಮಸ್ಕಾರ.